ಲಕ್ಷ್ಮೀ ಅಕ್ಕ, ನಿಮ್ದಕ್ಕೆ ಅಂತೂ ನೈಟಿಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈ ಕಲರ್ ಅಂತೂ ನಿಮ್ದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಹೌದೇನೆ ಬನು, ಅಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ನೈಟಿ ಹಾಕಿ ನಾನು. ನಿಜಾನೇನೆ, ಸುಳ್ಳು ಹೇಳ್ಬೇಡ ನೀನು. ಅಯ್ಯೋ ಲಕ್ಷ್ಮೀ ಅಕ್ಕ, ನಮ್ದಕ್ಕೆ ಸತ್ಯಾಗೆ ಹೇಳ್ತಾ ಇದೀವಿ, ಸುಳ್ಳಿಗೆ ಹಾಕಿ ಹೇಳೋಣ ಹೇಳಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ನೈಟಿ ನಿಮ್ದಕ್ಕೆ. ಹೆಂಗೋ ನೈಟಿ ತಾಮ ಹೊತ್ತಿಗೆ ಇವಾಗ ನೈಟಿ ಹಾಕೊಂಡು ಕೆಲಸ ಮಾಡ್ಬೋದು ಆರಾಮಾಗಿ. ಸೀರೆ ಉಟ್ಕೊಂಡ್ರೆ ಒಂಥರ ಸೆಕೆ ಅಂದ್ರೆ ಸೆಕೆ. ಹೆಂಗೋ ನೈಟಿ ಹಾಕಿಂದ್ರೆ ಅದಕ್ಕೆ ಒಂದಿಟ್ಟು ಗಾಳಿನಾದ್ರೂ ಆಡುತ್ತೆ. ಸೆಕೆ ಆಗಲ್ಲ ಅಷ್ಟೊಂದು. ಹೌದು ಲಕ್ಷ್ಮೀ ಅಕ್ಕ, ನಮ್ದಕ್ಕೆ ಅಷ್ಟೇ. ನೈಟಿ ಹಾಕೊಂಡ್ರೆ ಬೇಗ ಬೇಗ ಕೆಲಸಕ್ಕೆ ಮಾಡ್ತೀವಿ. ಸೀರೆಗೆ ಉಟ್ಕೊಂಡ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ನಮ್ದಕ್ಕೆ ಯಾವಾಗ್ಲೂ ನೈಟಿಗೆ ಹಾಕೊಂಡಿರ್ತೀವಿ. ಈ ನೈಟಿ ಅಂತೂ ತುಂಬಾ ಚೆನ್ನಾಗಿ ನಮ್ದಕ್ಕೆ ಇಷ್ಟಾಗೆ ಆಯ್ತು ಲಕ್ಷ್ಮೀ ಅಕ್ಕ. ಎಲ್ಲೇ ಆ ಭಾಗ್ಯಮ್ಮ ನಿಂಗಮ್ಮ ನೈಟಿ ಹಾಕಿನ್ ಬರ್ಲೇ ಇಲ್ಲ. ಬರ್ರಿ ನೋಡೋಣ ಹೆಂಗ್ ಕಾಣ್ತಾವೆ ನಿಮ್ಮ ನೈಟಿಗಳು. ನೈಟಿ ಹಾಕಿನ್ ಬರ್ರಿ ಅಂತ ಹೇಳಿದ್ದೆ, ಈಟತ್ತಾದ್ರೂ ಬರ್ಲೇ ಇಲ್ವಲ್ಲಿ ಅವರು. ಅದಕ್ಕೆ ನೈಟಿ ಆಗಿದ್ಯೋ ಇಲ್ವೋ ಸರಿಯಾಗಿ ಸೈಜು, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಇರಿ ಇನ್ನ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಬರ್ತಾರೋ ಇಲ್ವೋ ಅಂತ ಹೇಳಿ. ಓಹೋ, ಸೋಡಾ ಬುಡ್ಡಿ ಅವರು ಬಂದ್ರು ನೈಟಿ ಹಾಕೊಂಡು. ಏನಮ್ಮ ಭಾಗ್ಯಮ್ಮ, ನೈಟಿ ಸೈಜ್ ಎಲ್ಲ ಕರೆಕ್ಟ್ ಆಗಿ ಆಗುತ್ತೇನೆ? ಕಣೆ ಲಕ್ಷ್ಮಕ್ಕ, 7 ಮಾಡಿಸ್ದಂಗೈತೆ ಇದು ನೈಟಿ ನನಗೆ. ನನಗೆ ಸರಿಯಾಗಿ ಫಿಟ್ ಆಗುತ್ತೆ. ನಿಂದು ಸರಿಯಾಗುತ್ತಾ? ನೋಡಿದ್ರೆ ಗೊತ್ತಾಗ್ತಿಲ್ವೇನೆ. ನೋಡು ಈ ನೈಟಿಲಿ ನಾನು ಹೆಂಗ್ ಕಾಣ್ತೀನಿ ಅಂತಾನ. ಚೆನ್ನಾಗ್ ಕಾಣ್ತಾ ಇದೀಯ ಕಣೆ ಲಕ್ಷ್ಮಕ್ಕ. ನಾನು ಹೆಂಗ್ ಕಾಣ್ತಾ ಇದ್ದೀನಿ ಬಾನು? ಲಕ್ಷ್ಮಕ್ಕ ಹೆಂಗ್ ಕಾಣ್ತಾ ಇದ್ದೀನಿ ನೈಟಿ ಹಾಕಿ ನಾನು ಹೇಳ್ರಿ. ನೀನು ಪರವಾಗಿಲ್ಲ, ನನ್ನಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಇಷ್ಟೋ ಅಷ್ಟೋ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಪರವಾಗಿಲ್ಲ ಬಿಡು, ನನಗಿನ್ನ ಏನ್ ಚೆನ್ನಾಗಿಲ್ಲ, ಸುಮಾರಾಗ ಇದೆಯಾ, ಪರವಾಗಿಲ್ಲ. ಇವಳು ಮಾತ್ರ ಚೆನ್ನಾಗಿದ್ದಾಳಂತೆ, ನಾವು ಮಾತ್ರ ಸುಮಾರಾಗ ಇದೀವಂತೆ. ನೀನು ಅಷ್ಟೇ ತಗೊಳ್ಳಿ, ನೀನು ಸುಮಾರಾಗೆ ಇರೋದು. ನಾನೇನು ಬೇಜಾರ್ ಮಾಡ್ಕೊಂತೀಯ ಅಂತಾನ ಚೆನ್ನಾಗಿದ್ಯಾ ಅಂತ ಹೇಳ್ದೆ ಅಷ್ಟೇನೆ. ನೀನೇನ್ ನನ್ಕಿನ ಏನ್ ಚೆನ್ನಾಗ್ ಕಾಣ್ತಿಲ್ಲ. ಯಾಕ್ರೆ ಭಾಗ್ಯಮ್ಮ ಲಕ್ಷ್ಮಕ್ಕ ಅಲ್ಲೇ ಗುದ್ದಾಡ್ತಾ ಇದ್ರಲ್ಲ ಇಬ್ರುನು? ಯಾಕೆ? ನಿಂದ ಅಕ್ಕ ಕೂಡ ನೈಟಿ ಹಾಕೊಂಡ್ ಬಂದಿದ್ದಾರೆ. ನಿಂದ ಅಕ್ಕ ನಿಮ್ದಕ್ಕೆ ಕೂಡ ಚೆನ್ನಾಗೆ ಕಾಣ್ತಾ ಇದೆ ನೈಟಿ. ಕಣೆ ಬಾನು, ನನ್ಗೂನು ಈ ಬಣ್ಣದಂದ್ರೆ ತುಂಬಾ ಇಷ್ಟ ಆತ. ಅದಕ್ಕೆ ನಾನು ಇಂಥ ಬಣ್ಣದ್ದೇ ತಾಣಿದ್ದು. ಲಕ್ಷ್ಮಕ್ಕ ನಿಂದು ಒಂದಿಟ್ಟು ಅಗಲ ಐತೆ ಕಣಿ ನೈಟಿ, ಅದಕ್ಕೆ ಒಂದಿಟ್ಟು ಇಡಿಸ್ಕೇಳೆ ನೀನು. ನೋಡು ನೀನು ಸಣ್ಣ ಕೈದ್ಯಾ, ನೈಟಿ ಹಾಕೊಂಡ್ರೆ ಅದಕ್ಕೆ ದಪ್ಪು ಕೈದ್ಯೇನೋ ಅಮ್ಮ ಕಾಣ್ತೀಯ. ಒಂದಿಟ್ಟು ಇಡ್ಸು ಅದನ್ನ. ಕಣೆ ನಿಂಗಮ್ಮ ಸರಿಯಾಗಿ ಹೇಳ್ದೆ. ಅಲ್ಲ ಒಳ್ಳೆ ಡ್ರಮ್ ತರ ಕಾಣ್ತಾಳೆ ಲಕ್ಷ್ಮಕ್ಕ. ಚೆನ್ನಾಗ್ ಕಾಣ್ತಾಳೆ. ನನ್ನ ಪರವಾಗಿಲ್ಲ ಸುಮಾರು ಕಾಣ್ತೀಯ. ನನಗಿನ್ನ ಒಟ್ಟು ಏನು ಚೆನ್ನಾಗಿಲ್ಲ ಅಂತ ಹೇಳ್ತಿರ್ಲಿ ಈಟತನ. ಡ್ರಮ್ ಇದ್ದಂಗ್ ಕಾಣ್ತಾಳೆ ನೈಟಿಗೆ ಲಕ್ಷ್ಮಕ್ಕ. ನಾನು ಡ್ರಮ್ ತರ ಕಾಣ್ತಿದ್ದೀನಿ ನೈಟಿಗೆ? ಸುಮ್ಕು ಕಳೆ ಸೋಡಾ ಬುಡ್ಡಿ. ನಿನ್ನ ಇದು ಸಿಂಟ್ಯಾಕ್ಸ್ ಇದ್ದಂಗ ಇದೆಯಾ. ನಾನು ಈ ನೈಟಿ ಹಾಕಿದ್ಮೇಲೆ ಒಂದೆರಡು ಸೆಲ್ಫಿ ತಕೊಂಡು ಫೇಸ್ಬುಕ್ ತಾಗೆ ಅಪ್ಲೋಡ್ ಮಾಡಿದೀನಿ. ಒಂದ್ ಗಂಟೆಗೆ ಆಲೇನೆ 250 ಲೈಕ್ಸ್, 100 ಕಮೆಂಟ್ಸ್, 150 ಶೇರ್ಸ್ ಬಂದಿದಾವೆ. ಹೌದೇನಿಲ್ಲ ಸ್ಮಕ, ಅಲ್ಲೇ ಫೋಟೋ ತಕೊಂಡು ಫೇಸ್ಬುಕ್ ಹಾಕಿದ್ಯೇನು ನೈಟಿಗೆ, ಹೊಸ ನೈಟಿಗೆ? ಕಣೆ ನಿಂಗಮ್ಮ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲದ್ರಕ್ಕೂ ಹಾಕಿದೀನಿ. ವಾಟ್ಸಪ್ ಸ್ಟೇಟಸ್ ನಾಗ ಹಾಕಿದ್ದೆ. ನನ್ನ ಫ್ರೆಂಡ್ ಒಂದಿಬ್ರು ಮೂವರು ಈ ನೈಟಿ ತುಂಬಾ ಚೆನ್ನಾಗೈತೆ, ಎಲ್ ತಗೊಂಡೆ ಅಂತಾನ ಕಮೆಂಟ್ ಮಾಡಿದ್ರು. ತುಂಬಾ ಚೆನ್ನಾಗೈತೆ ಅಂತಾನ. ಹೌದಾ ಲಕ್ಷ್ಮೀ ಅಕ್ಕ, ನೀವ್ ಏನ್ ಹೇಳಿದ್ರಿ ಎಲ್ ತಗೊಂಡ್ರಿ ಅಂತ ಕೇಳಿದಕ್ಕೆ? ನಾನು ತುಮಕೂರ್ಗೆ ಹೋಗಿದ್ವಿ, ನಮ್ಮೂರವರು ನಾನು ಎಲ್ಲರೂ. ತುಮಕೂರಾಗೆ SS ಮಾಲ್ ಅಂತ ಐತಿ, ಅಲ್ಲಿ ತಗೊಂಡಿದ್ದು ಅಂತ ಹೇಳ್ದೆ. ತುಮಕೂರಾಗೆ SS ಮಾಲ್ ತಗೊಂಡಿದ್ದು ಅಂತ ಹೇಳ್ದೆ. ಇಲ್ಲಿ ಓದ್ಕೊಂಡ್ ಬಂದಿರ್ತಾಗೆ ತಕೊಂಡಿದ್ದಾಳೆ, ಸುಳ್ಳು ಹೇಳಿದಾಳೆ ನೋಡಿ ಇವಳು. ಸುಮ್ನಿರಿ, ಹಂಗೆ ಹೇಳ್ಬೇಕು ಸೋಡಾ ಬುಡ್ಡಿ, ನಿನ್ಗೆ ಅರ್ಥವಾಗಲ್ಲ. ಇಲ್ಲಿ ಓದ್ಕೊಂಡ್ ಬಂದಿದ್ರು ಅವ್ರ ತಗೊಂಡಿದ್ವಿ ಅಂತಂದ್ರೆ ನಮ್ ಬೆಲೆ ಕಮ್ಮಿ ಆಗ್ಬಿಡುತ್ತೆ. ಮಾಲ್ನ ತಗೊಂಡಿದ್ವಿ ದೊಡ್ಡ ಮಾಲ್ನಾಗೆ ಅಂತಂದ್ರೆ ಅವಾಗ ಗ್ರೇಟ್ ಅಪ್ಪ ಲಕ್ಷ್ಮಕ್ಕ ಅಂತ ತಿಳ್ಕೊಂತಾರೆ ಎಲ್ಲಾರು. ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ನಿರು, ಹಂಗೆ ಹೇಳ್ಬೇಕು ಮತ್ತಿಗೆ ಕೇಳ್ದ ಅರ್ಥಾಗಿ. ಅವರೆಲ್ಲ ಇನ್ನೇನು, ಅವ್ರು ಅಷ್ಟೇನು ಎಲ್ಲ ಪುಟ್ ಬಟ್ನಾಗ ತಂದಿರ್ತಾರೆ ಸೀರೆಗಳು ನೈಟಿಗಳು ಎಲ್ಲನ. ನಾನೇನ ಕೇಳಿದೆ, ಬೆಂಗಳೂರಿಗೆ ಹೋಗಿದ್ವಿ, ಓರಿಯನ್ ಮಾಲ್ಗೆ ಹೋಗಿದ್ವಿ, ಗರುಡ ಮಾಲ್ಗೆ ಹೋಗಿದ್ವಿ, ಇಲ್ಲಿ ತಂದ್ವಿ ಅಂತಾನ ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ. ಅದಕ್ಕೆ ನಾನು ತುಮಕೂರ್ಗೆ ಹೋಗಿದ್ವಿ, SS ಮಾಲ್ನಾಗ ತಂದ್ವಿ ಅಂತಾನ ನಾನು ಸುಳ್ಳು ಹೇಳ್ದೆ ಅಷ್ಟೇನೆ. ಅದ್ರಾಗ ಏನೈತಿ? ಮುಳ್ಳಿಂದಾನೆ ತೆಗಿಬೇಕು ಅಂತಾರಲ್ಲ, ಅದಕ್ಕೇನೆ ನಾನು ಸುಳ್ಳಾಗೇನೆ ಮುಚ್ಚಾಕ್ಬೇಕು ಅಂತ ಹೇಳಿ ನಾನು ಸುಳ್ಳು ಹೇಳ್ದೆ ಅಷ್ಟೇನೆ. ಅಂಥವ್ರಿಗೆ ಹಂಗೆ ಹೇಳ್ಬೇಕು ಲಕ್ಷ್ಮೀ ಅಕ್ಕ. ಅವ್ರು ಮಾತ್ರ ಬಿಲ್ಡಪ್ ಕೊಡ್ತಾರೆ, ನಾವು ಬಿಲ್ಡಪ್ ಕೊಡ್ಬೇಕು ಅಲ್ವಾ ಲಕ್ಷ್ಮೀ ಅಕ್ಕ? ಮತ್ತೆ ರೇಟ್ ಕೇಳಿಲ್ವಾ ಅವರು? ಕೇಳ್ದಂಗಿರ್ತಾರ. ಮಾಲ್ನಾಗ ತಂದಿದೀವಿ ಅಂತಂದ್ರೆ ಕೇಳ್ತಾರೆ. ಹೆಣ್ಮಕ್ಳು ಏನ್ ಕೇಳ್ದಿದ್ರು ಬಟ್ಟೆ ರೇಟ್ ಮಾತ್ರ ಕೇಳ್ತಾರೆ. ಎಷ್ಟು ಕೊಟ್ಟೆ ಅಂತ ಕೇಳಿರು. ನಾನು 500 ರೂಪಾಯಿಗೆ ಒಂದು ಅಂತ ಹೇಳಿದೀನಿ. 200 ರೂಪಾಯಿ ನೈಟಿನ 500 ರೂಪಾಯಿ ಕೊಟ್ಟಿ ಅಂತ ಹೇಳ್ದೇನೆ ಲಕ್ಷ್ಮಕ್ಕ. ಬಾರಿ ಇದೆಯಾ ಕಣೆ ನೀನು. ಸುಮ್ನೀರು, ಹಂಗೆ ಹೇಳ್ಬೇಕು ಮತ್ತೀಗ. ಎಲ್ಲಾರು ಏನ್ ನಿಜ ಹೇಳ್ತಾರ? ಅವ್ರು ಅಷ್ಟೇನೆ
ಒಂದ 250-300 ರೂಪಾಯಿನೂ ಕೊಟ್ಟು ಸೀರೆ ತಗೊಂಡಿರ್ತಾರೆ. ಆದ್ರೆ ನಾನ್ ಕೇಳಿದ್ರೆ 2,000 ರೂಪಾಯಿ 2,500 ರೂಪಾಯಿ ಅಂತ ಹೇಳ್ತಾರೆ. ನಾನು ಅದಕ್ಕೆ 200 ರೂಪಾಯಿ ನೈಟಿನ 500 ರೂಪಾಯಿ ಕೊಟ್ಟೆ ಅಂತ ಹೇಳಿದೆ. ಅಯ್ಯೋ ಅಯ್ಯೋ ಇವ್ಯಾವ ಹೆಂಗಸರು ಹಿಂಗೊಳ್ಳೆನೆ ಗೊಣಿಸಿಲ್ಲನೆ ತಕ್ಕೆ ನಿಂತೇವೆ. ಹಸಿ ಸಿ 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 ಥಾ ನೋಡಕ್ ಸರ್ ಬರಲ್ಲ ಇಂಥವನ. ಅಯ್ಯೋ ಲಕ್ಷ್ಮೀ ಅಕ್ಕ ಈ ಕಿವಿಡಿಗೆ ಹಜ್ಜಿ ಬಂತು ನೋಡಿಲ್ಲಿ. ನಂದಕ್ಕೆ ನೈಟಿಗೆ ಹಾಕೊಂಡಿರೋದು ನೋಡಿ ಗೊಣಿಚಿಲಾಗೆ ಅಂತ ಹೇಳ್ತಾ ಇದ್ದೆ ನೋಡಿ. ಏಯ್ ಲಕ್ಷ್ಮಕ್ಕ ನೀನೇನೆ ಇದ್ಯಾತಿ ಇದು ಗೋಣಿಚೀಲ ತಗೊಳಕ್ಕೆ ನಿಂತಿದ್ಯಾ? ಏ ತಿಮ್ಮಜ್ಜಿ ಇದು ಗೋಣಿಚೀಲ ಅಲ್ಲ ನೈಟಿ. ಸುಮ್ಮನೆ ಹೋಗತ್ ಕಲ್ತ್ಕ. ಶುಂಠಿ? ಅಯ್ಯಯ್ಯ ಶುಂಠಿ ಅಂದ್ರೆ ಅದ್ಯಾತಿ ಏನ್ ಸಾರ್ಗಕ ಶುಂಠಿನಿ? ಏ ಕಿವಡಜ್ಜಿ ನಿನ್ ಕಣ್ ಕಾಣಿಸ್ತಿಲ್ಲ ನೈಟಿ ಇದು. ಶುಂಠಿ ಅಂತೆ ಶುಂಠಿ. ಮಸ್ತಾಗ ನೈಟಿ ಹಾಕಿ ಅಂತ ನಮ್ಮೂರಾಗೆ ನೋಡ ಇದೆಯಲ್ಲ ಗೊತ್ತಾಗಲ್ಲ. ಚೆನ್ನಾಗ್ ಐತೀರ ಎಲ್ಲನ ತೊಗಲು ಗೊಂಬೆ ಇದ್ದಂಗ ಇದ್ದೀರಾ ಇವನ್ ಹಾಕ್ಯಂಡ್. ಸಿ 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 ಥಾ ಅದೇನಂತ ತಾಂಡ ಹಾಕ್ಯಂತಿರೋ ಏನೋ. ನನಗಂತೂ ಸರ್ ಬರಲ್ಲಮ್ಮ ಇಂಥವೆಲ್ಲನ. ನಿನಗ್ ಸರ್ ಬರ್ದಿದ್ರೆ ನಾವ್ ಹಾಕ್ಯಂತೀವಿ. ಸುಮ್ಮನೆ ಹೋಗತ್ ಕಲ್ತ್ಕ. ಸುಮ್ಮನೆ ಅದು ಇದು ಮಾತಾಡ್ಬೇಡ ನೀನು. ನಿನ್ಗ ಆಲೇನೆ ವಯಸ್ಸಾಗೈತೆ ಆಲೇನೆ 70 ವರ್ಷ. ಈಗಲ ಆಗಲ ಅಮ್ಮಂಗ ಇದೆಯಾ? ಸುಮ್ಮನೆ ಹೋಗತ್ ಕಲ್ತ್ಕ. ನೈಟಿ ಸವಾಸ ನಿನಗೆ ಹಾಕ್ಬೇಕು. ಏನೋ ಹೇಳ್ದಲ್ಲೇ ಬಗ್ಗೆ ಮಾವನಿಗೆ ಜೋರಾಗಿ ಹೇಳಿ ಸರ್ಕಸ್ ಆಡ್ಸಕ್ ಹೋಗ್ತೀರಿ ನೀವುನು ಹೋಗ್ರಿ. ದುಡ್ಡನ ಆಗುತ್ತೆ. ಹೆಂಗನು ಇವನ್ ಹಾಕೊಂಡು ಒಳ್ಳೆ ತೊಗಲು ಗೊಂಬೆ ಕಂಡಂಗ್ ಕಾಣ್ತೀರಾ ಹೋಗ್ರಿ. ಅಲ್ಲೆಲ್ಲೆಲ್ಲೆ ನಿಂಗೆ ನೀನು ನೈಟಿ ತಾಂಡೇನೆ. ನಿನಗೇನು ಬಂತೆ ಬರ್ಬಾರ್ದು. ಇವೇನೋ ತಕಡವೆ ಫ್ಯಾಷನ್ ಮುಂಡೆವು ಈ ಭಾಗ್ಯಮ್ಮ ಈ ಬಾನು ಲಸ್ಮಕ್ಕ. ನೀನು ಇವ್ರ ಜೊತೆಗೆ ಸೇರ್ಕೊಂಡೇನು ಇವಾಗ? ನೋಡಕ್ ಸರ್ ಬರಲ್ಲಮ್ಮ. ಸೀರೆ ಉಡ್ಕೊಂಡಾಗ ಎಷ್ಟ್ ಚೆನ್ನಾಗಿ ಕಾಣ್ತಿದ್ದೆ. ಮಹಾಲಕ್ಷ್ಮಿ ಕಾಣ್ತಂಗ್ ಕಾಣ್ತಿದ್ದೆ. ಈ ಲಕ್ಷ್ಮಿ ಮಾತ್ ಕಟ್ಕೊಂಡು ನೀನು ತಾಂಡ ಹಾಕ್ಯಣಿದ್ಯಲ್ಲ ನೈಟಿನ. ಹೋಗು ಮೊದ್ಲು ಬಿಚ್ಚಿಕ್ ಬರಗಮ್ಮ. ನೋಡಕ್ಕಾಗಲ್ಲ ಈ ಕಣ್ಣಿಂದನ. ಏ ಕಿಡ್ದಿಮ್ಮಿ ನನಗೆ ಯಾಕೆ ಹೇಳ್ತೀಯ? ಎಲ್ಲಾರು ಬೇಕು ಅಂತಾನೆ ಅವರೇ ಇಷ್ಟಪಟ್ಟು ತಾಂಡಿರೋದು. ನಾನು ಹೇಳಿದ್ಕೇನು ಯಾರು ತಾಂಡಿಲ್ಲ. ಕಿಡ್ದಿಮ್ಮಿ ನಾನು ಬೈಯದ್ ನೋಡು. ನಾನು ಹೇಳಿದ್ಕೆ ತಾಂಡವ್ರಂತ ಇವ್ರೆಲ್ಲಾರು. ತಿಮ್ಮಜ್ಜಿ ಇವನ ಎಲ್ಲಾರು ಹಾಕ್ಯಂತಾರ ಈ ಕಾಲ್ದಾಗೆ. ನಿನಗಂತೂ ವಯಸ್ಸಾಗೈತಿ ನೀನ್ ಹಾಕ್ಯಮ್ಮಲ್ಲ. ಸುಮ್ಮನೆ ಹೋಗು. ನನ್ಗೊಂದ್ ಕೊಡ್ತೀಯ? ಏನು ಬೇಡ ತಾಯಿ ನಾನು ಹಾಕ್ಯಮ್ಮಲ್ಲ. ನೀವು ಪುಕ್ಸಟೆ ಕೊಟ್ರು ನನಗ್ ಬೇಡ. ನನಗಿಂತವೆಲ್ಲನ ಆಗ್ ಬರಲ್ಲ. ನೋಡಕ್ ಸರ್ ಬರಲ್ಲ ಇಂಥವ್ ಹಾಕ್ಯಂಡ್ರಿ. ಪುಕ್ಸಟೆ ಕೊಟ್ರು ಬೇಡವಂತ ಈ ಕಿವಿಡಿಗೆ ಹಜ್ಜಿಗೆ ಯಾರು ಕೊಡೋದಿಲ್ಲ. ಹೋಗು ಅಂತ ಹೇಳು ನಿಮ್ಮಂದ ಅಕ್ಕ. ಸುಮ್ನೆ ಇಲ್ದೇ ಇರೋ ಮಾತೆಲ್ಲ ಹೇಗೆ ಈ ಕಿವಿಡಿಗೆ ಹಜ್ಜಿಗೆ? ನಾವ್ ಯಾವ ತರ ಆದ್ರೂ ಬಟ್ಟೆ ತಗೊಂಡು ಹಾಕಂತೀವಿ. ಈ ಕಿವಿಡಿಗೆ ಹಜ್ಜಿ ಏನು ದುಡ್ಗೆ ಕೊಡ್ತಾಳ? ಸುಮ್ನೆ ಹೋಗ್ಲಿಕ್ಕೆ ಹೇಳು ನಿಮ್ಮಂದ ಅಕ್ಕ. ನೀವು ಹೊಸ ಇಟ್ಕೊಂಡಿದ್ರಲ್ಲ ಗೋಣಿಸೀಲ್ಗಳ್ನ ಇವನ್ ಹೋಗಿ ಬಿಚ್ಚಾಕಿ ಲಕ್ಷಣವಾಗಿ ಸೀರೆ ಉಟ್ಕೊಂಬರ್ರಿ. ಇಲ್ಲಾಂದ್ರೆ ನಮ್ಮೂರ್ ನಾಯಿಗಳು ಬಂದ್ ಆಮೇಲೆ ಹಿಡಿದು ಕಿತ್ಕಿತ್ತೇವು. ಏನಾನ ನಾಯಿ ಏನಾನ ಬಾಯಿ ಹಾಕಿದ್ರೆ ಅರ್ಧ ಕೆಜಿ ಮಾಂಸ ಕಿತ್ಕೊಂಡ್ಬಂದ್ಬಿಡ್ತಾವೆ. ಅದಕ್ಕೇನೆ ಹೇಳ್ತಾ ಇದೀನಿ ಹೋಗ್ರಿ ಬಿಚ್ಚಾಕ್ ಹೋಗ್ರಿ ಮೊದ್ಲೋಗಿ. ಕಿವಿಡಿಗೆ ಹಜ್ಜಿ ಸುಮ್ನೆ ಹೋಗು. ನಿಮ್ದು ಕೈ ಹಾಕೇಬೇಕು. ನಮ್ದು ಯಾವ ತರ ಬಟ್ಟೆನಾದ್ರೂ ಹಾಕೊಂತೀವಿ. ನಾಯಿ ಬಂದು ಏನು ಕೇಳೋದಿಲ್ಲ. ಅವಕ್ಕೂ ಗೊತ್ತಿದೆ ಈಗ ಎಲ್ಲ ನೈಟಿ ಹಾಕೋತಾರೆ ಅಂತ ನೋಡಿರ್ತಾವೆ ಎಲ್ರು. ಹೇಳದ್ ನೋಡು ಈ ಕಿವಿಡಿಗೆ ಹಜ್ಜಿ. ಏನೇ ಲಸ್ಮಕ್ಕ ಈ ಕಿವಿಡಜ್ಜಿ ಬಂದು ಇವನ್ನ ಗೋಣಿಸಿಲ್ಲ ಅಂತ ಹೇಳ್ಬಿಟ್ಟು ನೈಟಿ ಮರ್ಯಾದಿನೇ ಕಳೆದೋಗ್ಬಿಟ್ಲಲ್ಲೇ. ಕಿವಿಡಜ್ಜಿ ಮಾತಿಗೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀಯ ಭಾಗ್ಯಮ್ಮ? ಅದು ಗೊತ್ತಾಗಲ್ಲ ಮಾಡಲ್ಲ ಸುಮ್ಮನೆ ಬಡ್ಕೊಂಬತ್ತಿ. ಎಲ್ಲ ನೈಟಿಗಳು ಚೆನ್ನಾಗಿದಾವಮ್ಮ. ನನಗೇನ ಇಷ್ಟ ಆಯ್ತು ನೈಟಿ. ನನಗೂ ಇಷ್ಟ ಆದ್ವಮ್ಮ ನೈಟಿಗಳು. ಎಲ್ರಿಗಿಂತ ಚೆನ್ನಾಗಿರೋದು ಅಂದ್ರೆ ನಂದೇ ನೈಟಿನೇ. ನಾನೇ ನೈಟಿಗೆ ಚೆನ್ನಾಗಿ ಕಾಣ್ತಾ ಇರೋದು. ನೀವು 3 ಜನಕ್ಕಿನ್ನ ನಾನೇ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ. ನಮ್ದಕ್ಕೆ ಕೂಡ ತುಂಬಾ ಚೆನ್ನಾಗೇ ಕಾಣ್ತಾ ಇದೀವಿ ಭಾಗ್ಯಂದ ಅಕ್ಕ. ನಮ್ದಕ್ಕೆ ಚೆನ್ನಾಗೇ ಕಾಣ್ತಾ ಇದೀವಿ. ಸುಮ್ನಿರೆ ನಾನೇ ಚೆನ್ನಾಗಿ ಕಾಣ್ತಾ ಇರೋದು ಎಲ್ಲರಿಗಿಂತನ. ನನ್ನ ನೈಟಿನೇ ಚೆನ್ನಾಗಿರೋದು. ಸುಮ್ನಿರೆ ಯಾಕೆ ಕಿತ್ತಾಡ್ತೀರ? ಎಲ್ಲರ ನೈಟಿನೂ ಚೆನ್ನಾಗಿದ್ದಾವೆ. ಈಗೇನು ಯಾರ ನೈಟಿ ಚೆನ್ನಾಗೈತೆ ಅಂತ ತಿಳ್ಕೋಬೇಕು ಅಂತಂದ್ರೆ ನಮ್ಮ ವೀಕ್ಷಕರು ಕಮೆಂಟ್ ಮಾಡ್ತಾರೆ. ನಮ್ಮ ಸ್ನೇಹಿತರು ನಮ್ಮ ವಿಡಿಯೋ ನೋಡ್ತಾ ಇದಾರಲ್ಲ ಅವರೇ ಕಮೆಂಟ್ ಮಾಡಿ ಹೇಳ್ತಾರೆ ಯಾರ ನೈಟಿ ತುಂಬಾ ಚೆನ್ನಾಗೈತೆ ಅಂತಾನ. ನೋಡಿ ಫ್ರೆಂಡ್ಸ್ ನನ್ನ ನೈಟಿನೇ ತಾನೇ ಚೆನ್ನಾಗಿರೋದು. ಕಮೆಂಟ್ ಮಾಡಿ ತಿಳಿಸಿ ಯಾರ ನೈಟಿ ತುಂಬಾ ಚೆನ್ನಾಗೈತೆ ಅಂತಾನ. ಸರಿ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.